ರೈತರು ನೀರು ಮುಟ್ಟುವುದೂ ಇಲ್ಲ. ಈ ನೀರಾವರಿ ಇದ್ದ ಪ್ರದೇಶ, ಈ ನೀರಾವರಿ ಇಲ್ಲವ್ರದ್ದು ಕೇಳುವಂಗಿಲ್ಲ. ಇಂಥ ಪ್ರಸಂಗ ಈ ದೇಶದಲ್ಲಿರೋ ಮುಂದೆ ನಾವು 24,000 ಕೋಟಿ ಇರ್ತೀವಿ, 50,000 ಕೋಟಿ ಇರ್ತೀವಿ, ಎಲ್ಲಿ ಮುಟ್ಟಿದವು? ಇವೆಲ್ಲ ಶ್ವೇತಪತ್ರ ಹೊರಬೇಕಾಗ್ಯದ. ಇಲ್ಲ ಇಷ್ಟೆಲ್ಲ ಕೊಟ್ಟೆ ಮೇಲೆ ನಾವು 27 ರೂಪಾಯಿ ಯಾಕೆ ಅದು ಇನ್ಕಮ್ ಬೆಳಾಗ್ತಿದ್ದೆ ಅವ್ರದ್ದು. ಆನ್ ಆರ್ ಎವ್ರೇಜ್ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ಇರ್ತದೆ. ಉತ್ತರ ಪ್ರದೇಶ 3,000-4,000 ಬೀಳ್ತದೆ ರೀ. ಇದು ಉತ್ತರ ಪ್ರದೇಶ ಅಲ್ಲ, ಬಿಹಾರದಲ್ಲ ಭಾಳ ಕಡಿಮೆ. ಉತ್ತರ ಪ್ರದೇಶದಲ್ಲೂ ಅಷ್ಟು. ಅತಿ ಹೆಚ್ಚು ಲಾಭ ಇರುವಂಥದ್ದು ಏನಪ್ಪ, ಲಕ್ಷಗಳ ಲಾಭ ಇರುವಂಥದ್ದು, ಇನ್ಕಮ್ ಬರುವಂಥದ್ದು ಪಂಜಾಬ್ ಮತ್ತು ಹರಿಯಾಣ. ಇವೆರಡರಷ್ಟು ಲಾಭದ ಉದ್ಯೋಗ ಅದಾವ. ನೀವೆಲ್ಲ ಯೋಜನೆ ಹಾಕ್ಕೊಂಡಿದ್ರಿ, ಇಷ್ಟೆಲ್ಲ ಹೇಳಿದ್ರಿ. ವೈವಿಧ್ಯಮಯ ಬೆಳೆಗಳನ್ನು ಬೆಳೆಯೋದಕ್ಕಾಗಲಿ, ಉತ್ಪಾದನೆ ಹೆಚ್ಚು ಮಾಡೋದಕ್ಕೆ. ಉತ್ಪಾದನೆ ಹೆಚ್ಚಾಗ್ತದೆ ಹಸಿರು ಕ್ರಾಂತಿ ಮತ್ತು ಶ್ವೇತ ಕ್ರಾಂತಿ. ಹಾಲು ಮತ್ತು ಬೆಳೆಗಳನ್ನು ಸಾಕಷ್ಟು ಬೆಳೀತಾ ಇದ್ದಾವೆ. ಇನ್ನೂ ಆಗಬೇಕಾಗಿದೆ. ಆಮದು ಬೇರೆ ಇನ್ನೂ ಡ್ಯಾಮ್ಗಳಾಗಬೇಕಾಗಿದೆ, ನೀರಾವರಿ ಆಗಬೇಕಾಗಿದೆ, ಪ್ರತಿ ಹಳ್ಳಿಗೂ ನೀರು ಸಿಗಬೇಕಾಗಿದೆ. ಅದಕ್ಕಾಗಿ ನಾವು ಮೇಲೆ ಪ್ರತಿಪಾದನೆ ಮಾಡೋದು ನಮ್ಮ ಚಾನಲ್ ಮೂಲಕ. ಈಗ ರೈತರು ಸಾಕಷ್ಟು ನಮ್ಮ ಸ್ಪಂದನೆ ನೀಡ್ತಾ ಇದ್ದಾರೆ. ಸರಿ ಅದರಪ್ಪ ನಿಮ್ಮಂದರೆ ಪ್ರತಿ ಪಂಚಾಯತಿಗೆ ಒಂದು ಗೋಡೌನ್ ಕಟ್ಟಿಸೋಕ್ಕೆ ಸಾಧ್ಯನೋ ಇಲ್ಲೋ, ಇದಷ್ಟೇ ಪ್ರಶ್ನೆ ಇದೆ. ನಮ್ಮಲ್ಲಿ ಬ್ಯಾಂಕಿನ ದುಡ್ಡು ಯಾರಿಗೆ ಉಳಿತಾ ಇದ್ದೀರಪ್ಪ ನೀವು? ಅದಾನಿಗೆ ಎಷ್ಟು ಕೊಟ್ರಿ? ಅದಾನಿ ಅವ್ರು ಏನೋ ಆ ಸಂದರ್ಭದಲ್ಲಿ ಗೋಡೌನ್ ಕಟ್ಕೊಂಡ್ರು ಮಾಡಿದ್ರು, ದೊಡ್ಡ ಒಂದು ಇಂಡಸ್ಟ್ರಿ ಮಾಡ್ಬೇಕು, ವ್ಯಾಪಾರ ಮಾಡ್ಬೇಕು ಅಂತೇಳಿ. ಅದ್ರ ನಂತರದ ರೈತರು ಹೋರಾಡಿದ ಬಿದ್ದು ಹೋಗಿಬಿಡ್ತು. ಆಮದು ಬೇರೆ ಅಂಥ ಒಂದು ಗೋಡೌನ್ಗಳನ್ನು ಯಾವ್ಯಾವ ಇರೋದ್ರೆ ಏನು ಬೆಳೀತಾರೆ ಆ ನೆಲೆಗಟ್ಟಿನೆಲ್ಲ ಗೋಡೌನ್ಗಳನ್ನು ಮಾಡಿಕೊಟ್ರು, ಗೋದಾಮುಗಳನ್ನು ಮಾಡಿಕೊಟ್ರಪ್ಪ ಅಂತಂದ್ರೆ ರೈತರು ಸಂಗ್ರಾಮ ಹೇಳ್ತಾನೆ. ಆ ಹಳ್ಳಿಯ ಜನ, ಆ ಪಂಚಾಯತ್ ಜನ ಅಲ್ಲೇ ಅವರು ಅವುಗಳನ್ನು ಸಂಗ್ರಹ ಮಾಡೋ ಜೊತೆಗೆ ಯಾರು ಗಿರಿಗೆ ಬರ್ತಾರೆ ಅದು